ಈಗ ನಮ್ದು ಜಾಗ ರೋಡ್ಗೆ ಹೋಗ್ತಾ ಇದೆ, ನಮ್ಗೆ ಫಸ್ಟೇ ಪರಿಹಾರ ಕೊಡ್ತಾರಾ, ರೋಡ್ ಮಾಡಿ ಆಮೇಲೆ ಪರಿಹಾರ ಕೊಡ್ತಾರಾ? ಇಲ್ಲ, ಪರಿಹಾರ ನೀವು ರೋಡ್ ಮಾಡೋಕ್ ಮುಂಚೆನೆ ನಿಮ್ಗೆ ಪರಿಹಾರ ಸಿಗುತ್ತೆ. ರೋಡ್ ಮಾಡಕ್ ಮುಂಚೆನೆ ಪರಿಹಾರ ಕೊಡ್ಬೇಕು. ಆಕ್ಚುಲಿ ನಾವು ಯಾವ್ದು ಅಂಡರ್ ಕೇಸ್ ಫೈಲ್ ಮಾಡ್ಬೇಕಾಗುತ್ತೆ? ನೋಡಿ, ರಿಟ್ ಅನ್ನೋದು 482 ಅಲ್ಲಿ ಬರುತ್ತೆ. 482 ರಿಟ್ ಅಂತ. ಹೌದು, ಅವರು ಪರಿಹಾರನೂ ಸಹ ಸರ್ಕಾರ ನೀಡಬೇಕು, ಪರಿಹಾರ ಕೊಡಬೇಕು. ಇಂತಿಷ್ಟು ಅಂತ ಕೊಡ್ಲೇಬೇಕಾಗಿದೆ. 1:3 1:4 ಅಂತ ಪರಿಹಾರ ಕೊಡಬೇಕು. ಆಗಿಲ್ಲ, ಖಾತಾ ಆಗಿಲ್ಲ ಅಂದಾಗ ಸೇಲ್ ಡೀಡ್ ಮಾತ್ರ ಆಗಿದೆ ಅಂದ್ರೆ, ನೀವು ನನ್ನ ಹೆಸರು ಖಾತಾ ಆಗಿಲ್ಲ, ಇದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಒಂದು ತಕರಾರು ಕೊಡ್ತಾರೆ. ಅದು ಖಾತಾ ಆದ ನಂತರ ನಿಮ್ಗೆ ಆ ಪರಿಹಾರ ನೀವು ಪಡಿಬೇಕು. ಇಲ್ಲಿ ತಕರಾರು ಹಾಕೊಂಬೋದು. ಸ್ನೇಹಿತರೆ, ಕನ್ನಡ ಕೋರ ಕಾನೂನು ಮಾಹಿತಿಗೆ ಸ್ವಾಗತ. ಸೊ ಇದು ಆಕ್ಚುಲಿ ಇವತ್ತಿನ ಮ್ಯಾಟರ್ ಇದೆಲ್ಲ ಸರ್, ನಮ್ಮ ಏರಿಯಾದಲ್ಲಿ ನಡೀತಾ ಇದೆ. BDAದಲ್ಲಿ ಬಂದ್ಬಿಟ್ಟು ತುಂಬಾ ಜನ ಅಕ್ವೈರ್ ಮಾಡ್ತಾ ಇದ್ದಾರೆ. ಈ ತರ ಸಮಯದಲ್ಲಿ ನಮ್ಮ ಜಾಗ ಗೌರ್ಮೆಂಟ್ ಅವ್ರು ಅಕ್ವೈರ್ ಮಾಡಿದಾಗ ನಾವು ಹೇಗೆ ಹೋರಾಡ್ಬೇಕು ಅವ್ರ ಜೊತೆ? ಇದ್ರ ಪ್ರಕಾರ ನಾವು ಅದನ್ನೆಲ್ಲ ಹೈಕೋರ್ಟ್ ಅಲ್ಲಿ ದಾವೆ ಹೂಡಿ ನಾವು ಅದನ್ನ ಓಕೆ. ಈಗ ರೋಡ್ಗೆಲ್ಲ ಮನೆ ಬರುತ್ತಲ್ಲ ಸರ್, ಅದನ್ನು ಸೇಮ್ ಇದನ್ನೇ ಬರುತ್ತೆ? ಹೌದು. ಈಗ ರೋಡ್ ಅಂದ್ರೆ ಅಕ್ವಿಜೇಷನ್ ಆಗುತ್ತೆ. ಅದು ಯಾವುದು ಅಕ್ವಿಜೇಷನ್ ಮಾಡುತ್ತದೆ? KEDB ಅಕ್ವಿಜೇಷನ್, BD ಅಕ್ವಿಜೇಷನ್, ಪಂಚಾಯತಿಯವರ ಅಕ್ವಿಜೇಷನ್ ಏನಿದೆ ಅಂತ ನಾವು ಅದನ್ನ ನೋಡಿ ನಾವು ಅದು ಸಂಬಂಧಪಟ್ಟಂತ ಹೋಗಿ ನಾವು ಅದನ್ನ ಪರಿಹಾರನ ಪಡಿಬಹುದು. ಈಗ ನಮ್ದು ಜಾಗ ರೋಡ್ಗೆ ಹೋಗ್ತಾ ಇದೆ, ನಮ್ಗೆ ಫಸ್ಟೇ ಪರಿಹಾರ ಕೊಡ್ತಾರಾ, ರೋಡ್ ಮಾಡಿ ಆಮೇಲೆ ಪರಿಹಾರ ಕೊಡ್ತಾರಾ? ಇಲ್ಲ, ಪರಿಹಾರ ನೀವು ರೋಡ್ ಮಾಡಕ್ ಮುಂಚೆನೆ ನಿಮ್ಗೆ ಪರಿಹಾರ ಸಿಗುತ್ತೆ. ರೋಡ್ ಮಾಡಕ್ ಮುಂಚೆನೆ ಪರಿಹಾರ ಕೊಡ್ಬೇಕು. ಮಾಡ್ತೀವಿ, ನೋಟಿಸ್ ಕಳಿಸ್ಬೇಕು. ನೋಟಿಸ್ ನಾವು ಅದರ ಅಮೌಂಟ್ ನಾವು ಖಾತೆ ಜಮಾ ಮಾಡಿದ ನಂತರ ಅದನ್ನು ಆಮೇಲೆ ಅಕ್ವಿಜಿಷನ್ ಆಗುತ್ತೆ. ಓಕೆ ಸರ್, ಇವಾಗ ಈ ರೋಡ್ಗೆ ಹೋಗ್ಬೇಕಾದ್ರೆ ಎಷ್ಟು ರೇಷಿಯೋ ಕೊಡ್ತಾರೆ ನಮ್ಗೆ? ಈಗ ಒಂದೊಂದು ಏರಿಯಾದಲ್ಲಿ ಒಂದೊಂದ್ ತರ, ಕಮರ್ಷಿಯಲ್ ಆದ್ರೆ ಒಂಥರ ಇರ್ತಾರೆ, ಅಗ್ರಿಕಲ್ಚರ್ ಆದ್ರೆ ಒಂದ್ ಇರ್ತದೆ, ಇಂಡಸ್ಟ್ರಿಯಲ್ ಇರ್ತದೆ, ಬರಡು ಭೂಮಿ ಆದ್ರೆ ಒಂದೊಂದ್ ತರ ಇರ್ತದೆ. ಅದು ಸಂಬಂಧಪಟ್ಟಂಗೆ ನಾವು ರೇಷಿಯೋನ ಫಿಕ್ಸ್ ಮಾಡಬೇಕು. ಬೇರೆ ರೇಷಿಯೋಸ್ ಇರುತ್ತೆ. ಈಗ ಅಗ್ರಿಕಲ್ಚರ್ ಮರ ಗಿಡ ಎಲ್ಲ ಜಾಸ್ತಿ ಇದೆ, ಫಸಲು ಬರೋದಾದ್ರೆ ಅದಕ್ಕೆ ರೇಟ್ ಜಾಸ್ತಿ ಇದೆ. ಎಲ್ಲೋ ಬೇಟೆ ಅಂತ ಜಮೀನು ಏನಿದೆ ಅದಕ್ಕೆ ಕಡಿಮೆ ಇದೆ. ಬರಡು ಭೂಮಿ ಆದ್ರೆ ಇನ್ನೂ ಕಡಿಮೆ ಇದೆ. ಈ ಅದರಿಂದ ಕಮರ್ಷಿಯಲ್ ಏನಿದೆಯೋ ಅದಕ್ಕೆ ಜಾಸ್ತಿ ಇರುತ್ತೆ. ಆ ರೀತಿಯಲ್ಲಿ ರೇಷಿಯೋನ ಫಿಕ್ಸ್ ಮಾಡ್ತಾರೆ ಸರ್. ಬಟ್ ಅದು ಸರ್ಕಾರ ಮುಂಚೆನೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ನೋಟಿಸ್ ಕಳಿಸಿ ಅದನ್ನ ಪರಿಹಾರ. ಈ ರೇಟ್ ಇರುತ್ತಲ್ಲ, ಇದು ಮಾರ್ಕೆಟ್ ರೇಟ್ ತಗೊಂತಾರ ಅಥವಾ ಗೌರ್ಮೆಂಟ್ ಫಿಕ್ಸ್ ಮಾಡಿ ರೇಟ್ ಇರ್ತಲ್ಲ? ಗೌರ್ಮೆಂಟ್ ಸರ್ಕಾರ ಮಾರ್ಕೆಟ್ ಏನ್ ನಡೀತದೋ ಅದು 1:3 1:4 ಆ ತರ ಅದನ್ನ ಪರಿಹಾರ ಮಾಡ್ತಾರೆ. ಈಗ 100 ರೂಪಾಯಿ ಇದೆ ಅಂದ್ರೆ 300 ರೂಪಾಯಿ ಇಲ್ಲ 400 ರೂಪಾಯಿ ಮಾಡ್ತಾರೆ, ಕೊಡ್ಬೇಕಾಗುತ್ತೆ ನಮ್ಗೆ. ಓಕೆ, ಗೌರ್ಮೆಂಟ್ ವ್ಯಾಲ್ಯೂ. ಯಾಕಂದ್ರೆ ಗೌರ್ಮೆಂಟ್ ವ್ಯಾಲ್ಯೂ ಬೇರೆ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಸಪರೇಟ್. ಸರ್, ಒಂದು ಲೇಔಟ್ ಇದೆ. ಸೊ ಲೇಔಟ್ ಅಲ್ಲಿ ಜನ ಎಲ್ಲ ಪರ್ಚೇಸ್ ಮಾಡಿದ್ದಾರೆ, ಲ್ಯಾಂಡ್ ಎಲ್ಲ ಪರ್ಚೇಸ್ ಮಾಡಿದ್ದಾರೆ. ಲೇಔಟ್ ಓನರ್ ಒಬ್ಬನಿದ್ದಾನೆ, ಅವನೇನು ಖಾತಾ ರಿಜಿಸ್ಟರ್ ಮಾಡ್ಕೊಟ್ಟಿಲ್ಲ, ಆಲ್ರೆಡಿ ಎಲ್ಲ ಅಕ್ವೈರ್ ಆಗ್ಬಿಡ್ತು. ನೋಡಿ, ನೀವು ಸೈಟ್ ಪರ್ಚೇಸ್ ಮಾಡ್ಬೇಕಂದಾಗ ಮೊದಲು ಲೀಗಲ್ ಅನ್ನೋದನ್ನ ನಾನು ಕೇಳಿದ್ದೀನಿ. ಯಾರ ಹೆಸರಲ್ಲಿ ಇದೆ ಅಂತ ನೋಡಬೇಕು. ಲೀಗಲ್ ಓನರ್ ಹೆಸರಲ್ಲಿ ಇದೆಯಾ? ಓನರ್ ಹೆಸರು ಆದ್ಮೇಲೆ ನೀವು ಸೈಟನ್ನು ಪರ್ಚೇಸ್ ಮಾಡಿದ ನಂತರ ನಿಮ್ಮ ಹೆಸರಿಗೆ ಅದು ಸೇಲ್ ಡೀಡ್ ಆಗಬೇಕು. ಸೇಲ್ ಡೀಡ್ ಆದ ನಂತರ ಅದನ್ನ ಖಾತಾ ಮಾಡ್ಕೊಳ್ಬೇಕು. ಖಾತಾ ಆದ ನಂತರ ನೀವು ಓನರ್ಶಿಪ್ ನಮಗೆ ಸಿಗುತ್ತೆ. ಅಕ್ವೈರ್ ಆದ್ರೆ ನಮ್ಗೆ ದುಡ್ಡು. ಹೌದು, ಓನರ್ಶಿಪ್ ಆದ ನಂತರ ನೀವು ಏನೇ ಅಕ್ವಿಜಿಷನ್ ಆದ್ರೂ ಸರ್ಕಾರದಿಂದ ಇದಾದ್ರೂ ಆ ಹಣ ಯಾರು ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ ಪರಿಹಾರ. ಖಾತಾ ಆಗಿಲ್ಲ ಅಂದಾಗ ಸೇಲ್ ಡೀಡ್ ಮಾತ್ರ ಆಗಿದೆ ಅಂದ್ರೆ, ನೀವು ನನ್ನ ಹೆಸರು ಖಾತಾ ಆಗಿಲ್ಲ, ಇದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಒಂದು ತಕರಾರು ಕೊಡ್ತಾರೆ. ಅದು ಖಾತಾ ಆದ ನಂತರ ನಿಮ್ಗೆ ಆ ಪರಿಹಾರ ನೀವು ಪಡಿಬೇಕು. ಇಲ್ಲಿ ತಕರಾರು ಹಾಕೊಬಹುದು, ಅರ್ಜಿ ಸಲ್ಲಿಸಬಹುದು. ಯಾರ ಮೇಲೆ ತಕರಾರು ಹಾಕ್ಬೇಕು? ನೋಡಿ, ಈಗ ಅಕ್ವಿಜಿಷನ್ ಎಲ್ಲಿ ಆಗಿರುತ್ತೋ KEDB ಅಂದ್ರೆ KEDB ಆಫೀಸಲ್ಲಿ ಮಾಡಬೇಕು, BD ಅಂದ್ರೆ BD ಆಫೀಸಲ್ಲಿ ನೀವು ಅದನ್ನ ತಕರಾರನ್ನ ಅರ್ಜಿ ಹಾಕ್ಬೇಕು. ಆವಾಗ ಅದು ಅಮೌಂಟ್ ಓನರ್ ಮಾತ್ರ ಹೋಗೋ ಬದಲು ಡಿವೈಡ್ ಪೆಂಡಿಂಗ್ ಇಟ್ಟಿರ್ತದೆ. ಆಪ್ಷನ್ಸ್ ಇದೆ. ಹೌದು ಅಲ್ವಾ?